ಮತ್ತು ಇಡ್ಲಿ ಏನು ಮಾಡ್ತಾರಲ್ಲ ಆ ಒಂದು ರೆಗ್ಯುಲರ್ ರೂಟೀನಿಂದ ಹೊರಗಡೆ ಬಂದು ನವಣೆ ತೊಗೊಳ್ಳೋದು. ಏನು ಅಂತಂದರೆ ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಲ್ಲಾಗಲಿ, ಆಮೇಲೆ ಮಿಲೆಟ್ಸ್ ದೋಸೆ ಮಾಡ್ಕೊಳ್ಳೋದ್ರಲ್ಲಾಗಲಿ, ಈ ಥರದ್ದನ್ನು ತಗೊಳ್ಳಿಕ್ಕೆ ಶುರು ಮಾಡ್ತು ಅಂತಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಬೆಳಗ್ಗೆನೂ ಕಡಿಮೆ ಆಗೋಗುತ್ತೆ. ಬೆಳಗ್ಗೆ ಬಿಫೋರ್ ಫುಡ್ ಬಂದ್ಬಿಟ್ಟು ಒಂದು 90 to 100 ಲೆವೆಲ್ನಲ್ಲಿ ಐಡಿಯಲ್ ಕಂಡೀಷನ್. ಬಟ್ ಏನು ಅಂತಂದರೆ ನಾರ್ಮಲಿ ನೋಡಿದಾಗ ನಮ್ಮ ಲೆವೆಲ್ಸು ಜಾಸ್ತಿನೇ ಇರುತ್ತೆ. ಏನು ಅಂತಂದರೆ 150 to 100 ಲೆವೆಲ್ಸ್ ಇರಬೇಕಾದ್ರೆ ಅದನ್ನು ಹೇಗೆ ಕಡಿಮೆ ಮಾಡಿಕೊಡು ಅಂತಂದರೆ ಅದು ಥ್ರೆಡ್ ಲೆಡ್. ಮಾರ್ನಿಂಗ್ ಬಂದುಬಿಟ್ಟು ನಿಮ್ಮ ಒಂದು ತಿಂಡಿ ಆಗಿದ್ದ ಕೂಡಲೇ ಥ್ರೆಡ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇದನ್ನು ನೋಡ್ತು ಅಂತಂದರೆ 300 ಹೋಗಬಾರ್ದು ಅಂತಂದರೆ ಇಳಿಬೇಕು ಅನ್ನೋದಾದರೆ ಈ ಥರ ಒಂದು ಮಿಲೆಟ್ಸ್ ಅಥವಾ ಒಂದು ನವಣೆ ಇದನ್ನು ಫಸ್ಟ್ ಮಾರ್ನಿಂಗಿಂದನೇ ತಗೊಳ್ಬೇಕು. ಮತ್ತು ಅದಕ್ಕೂ ಮುಂಚೆ ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ 1 ಸ್ಪೂನು ಮೆಂತ್ಯ ಪೌಡ್ರನ್ನ ತಗೊಂಡು ಅಂತಂದರೆ ಇದರಿಂದ ಕಡಿಮೆ ಆಗುತ್ತೆ ಡ್ರಾಸ್ಟಿಕ್ಕಾಗಿ. 1 or 2 months ಕಡಿಮೆ ಮಾಡಿಕೊಂಡ್ರೆ ಮೆನಿ ಆಫ್ ದ ಡಯಟಿಷಿಯನ್ಸ್ ಸಜೆಸ್ಟ್. ಇದು ಮಾತ್ರ ಬಹಳ ಒಂದು ಒಳ್ಳೆಯದು. ಅದನ್ನೇನು ಮಾಡಬೇಕಾಗಿಲ್ಲ, ಮೊಳಕೆ ಕಟ್ಟೋದು ಅದು ಇದು ಏನು ಬೇಕಾಗಿಲ್ಲ. ಪೌಡ್ರ್ ಮಾಡಿದ ಇಡೋದು, ಅರ್ಧ ಸ್ಪೂನ್ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ರೂ ಆಗುತ್ತೆ. ಒಂದು ಮಾರ್ನಿಂಗಿಂದ ಕಂಟ್ರೋಲ್ ಶುರುವಾಯಿತು. ಆಫ್ಟರ್ನೂನ್ ಬಂದು ಬ್ರೌನ್ ರೈಸ್, ನೈಟ್ ಬಂದ್ಬಿಟ್ಟು ನೀವು ಚಪಾತಿ ಏನಾದ್ರು ತೊಗೊಳ್ತಾ ಇತ್ತು ಅಂತಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಅದು ನಿಮಗೆ ಅಡ್ವಾಂಟೇಜ್. ಹೇಗೆ ಅಂದರೆ ವೀಟ್ ಅದು ಬಂದ್ಬಿಟ್ಟು ಅರೌಂಡ್ 60 ಲೆವೆಲ್ನಲ್ಲಿ GI ಬರುತ್ತೆ, 60-65ನಲ್ಲಿ ಬರುತ್ತೆ. ಬಟ್ ಕಡಿಮೆ ಅಂತ ಹೇಳ್ತಾರೆ, ಫೈಬರ್ ಕಂಟೆಂಟ್ ಇರುತ್ತೆ. ಅದು ಎಷ್ಟು GI ಬ್ಲಡ್ಗೆ ಕೊಡಬೇಕೋ ನಿಧಾನಕ್ಕಾರು ಕೊಡುತ್ತೆ. ಅದರಿಂದ ಅಡ್ವಾಂಟೇಜ್ ಕಡಿಮೆ. ಇದಕ್ಕೆ 3 ಭಾಗ ಗೋಧಿ ಹಿಟ್ಟು, 1 ಭಾಗ ಫೈಬರ್ ಕಂಟೆಂಟ್ ಇರೋ ಈ ಯಾವುದು ಕಡಲೆ ಹಿಟ್ಟು ಇಲ್ಲ ಸಜ್ಜೆ ಹಿಟ್ಟು ಸಿಗೋದಾಯಿತು ಅಂದರೆ ಎಲ್ಲರೂ ನಿಮ್ಮ ಏರಿಯಾಗಳಲ್ಲಿ ಸಿಗುತ್ತೆ ಈ ರೊಟ್ಟಿ ಅಂಗಡಿಗಳಲ್ಲಿ. ಅದನ್ನು ತಗೊಂಡು 25%